ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಹಾಸನ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ತುಂಬಿಕೊಳ್ಳೋಕೆ ಅಧಿಸೂಚನೆಯನ್ನು ಹೊರಡಿಸಿದಾನ. ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ ರೀ. ನಿನ್ನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ. 19 ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಇದ್ರೊಳಗೆ ಯಾವ ಪೋಸ್ಟ್ಗಳು ಅದಾವಪ್ಪ ಅಂತ ಹೇಳಿ ಅಂದ್ರೆ ಸೇವಕರು ಪ್ಯೂನ್ ಪೋಸ್ಟ್ಗಳದಾವ. 48 ಹುದ್ದೆಗಳದಾವ. ಮತ್ತು ಇಲ್ಲಿ ನೋಡಿರಿ, ಇದನ್ನು ಮಾತ್ರ ಕಂಪಲ್ಸರಿ ನೀವು ಆನ್ಲೈನ್ ಮುಖಾಂತರನ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ 17/9/2026 ಮಟ್ಟ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐತಿ. ಮತ್ತೀಗ 19 ತಾರೀಕಿಂದ 19/8/2026 ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಐತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹೆಂಗೆ ಸಲ್ಲಿಸೋದ, ಇದು ಯಾವುದೇ ರೀತಿಯಾದಂಥ ಆಫ್ಲೈನ್ ಮೂಲಕ ಎಲ್ಲ ಕಂಪಲ್ಸರಿ ಆನ್ಲೈನ್ ಮೂಲಕನ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದ್ರದ್ದು ನಿಮಗೆ ಲಿಂಕ್ ಬೇಕಾಗಿತ್ತಂದರೆ ತಳಗೆ ನನಗೆ ಲಿಂಕ್ ಅದು ಕಮೆಂಟ್ ಮಾಡಿರಿ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ. ಅಲ್ಲಿಂದ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಇದನ್ನು ಅಪ್ಲಿಕೇಶನು ಹೆಂಗೆ ಹಾಕೋದು ಅಂಥೇಳಿ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತಾನು. ಆ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದಕ್ಕೆ ನೋಡಿರಿ, ಇಲ್ಲಿ ಪೇಮೆಂಟ್ ಎಷ್ಟು ಸಿಗ್ತೈತಪ್ಪ. ಪೇಮೆಂಟ್ ಎಷ್ಟಂದ್ರೆ 27,000 ರೂಪಾಯಿಂದ 46,675 ರೂಪಾಯಿವರೆಗೂ ಇದ್ರದ್ದು ಸ್ಯಾಲ್ರಿ ಐತಿ. ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂದ್ರೆ 48 ಹುದ್ದೆಗಳ ಪ್ರೆಸೆಂಟ್ ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾನ ನೋಡಿರಿ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲು ರಹಿತ ಅಂದರೆ ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು 3 ಅದಾವ. ಮಹಿಳಾ ಅಭ್ಯರ್ಥಿಗೆ 8 ಅದಾವ. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 2, ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗೆ 6, ಮಾಜಿ ಸೈನಿಕ ಅಭ್ಯರ್ಥಿಗೆ 2, ಅಂಗವಿಕಲ ಅಭ್ಯರ್ಥಿಗೆ 1, ಯೋಜನಾ ನಿರಾಶ್ರಿತರಿಗೆ 1, ಇತರೆ ಅಂಥೇಳಿ 1 ಕೊಟ್ಟಾನ. ಟೋಟಲ್ 24 ಪೋಸ್ಟ್ ಜನರಲ್ ಒಳಗೆ ಅದಾವೆ ನೋಡಿರಿ. ಮತ್ತು ಉಳ್ಕಿದ್ದು ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ನಿಮ್ದು ಯಾವ್ದು ಕ್ಯಾಟಗರಿ ಬರುತ್ತಲ್ಲ ಅದನ್ನು ನೀವು ನೋಡ್ಕೋಬೋದು. ಯಾಕಂದ್ರೆ ವಿಡಿಯೋ ಲೆಂತಿ ಆಗ್ತೈತಿ. ಟೋಟಲ್ ಹುದ್ದೆ ಇರುವಂಥದ್ದು ಇಲ್ಲಿ ನೋಡ್ಬೋದು 48 ಹುದ್ದೆಗಳು ಅದಾವೆ. ಅದರೊಳಗೆ 24 ಜನರಲ್ ಒಳಗೆ ಅದಾವೆ. ಜನರಲ್ಗೆ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಇದೆ ಅಂತೇಳಿ ಕಾಸ್ಟ್ ಡಿವೈಡೆಂಟ್ ಮಾಡಿಲ್ಲ. ಯಾರು ಬೇಕಾದರೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ. ಮತ್ತು ಇದಕ್ಕೆ ನೋಡಿ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋಂಗಿಲ್ಲ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಐತಿ. ನಿಮ್ಗೆ ಜಸ್ಟ್ 10th ಆಗಿತ್ತಂದ್ರೆ SSLC ಮುಗಿದಿತ್ತು ಮತ್ತು ನೀವೇನಾರು ಅದರೊಳಗೆ 95 ಅಬೌವ್ ಅಥವಾ 90% ಅಬೌವ್ ನೀವೇನಾರು ಮಾಡಿರಿ ಅಂದ್ರೆ ಇದಕ್ಕೆ ಸೆಲೆಕ್ಷನ್ ಆಗೋದ ಚಾನ್ಸಸ್ ಐತಿ. ಇಲ್ಲಿ ನೋಡಿ ನಾವು 10ನೇ ತರಗತಿ ಅಂತ ಕೊಟ್ಟಾನು. ಇದ್ರೊಳಗೆ ನೀವು ಉತ್ತೀರ್ಣ ಆಗಿರ್ಬೇಕು ಮತ್ತು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕು ನಿಮ್ಗೆ. ಮತ್ತು ಇಲ್ಲಿ ನೋಡಿರಿ, ನೀವು SSLC ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿ ಅಂದರೆ 1.10 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನ ಒಳಗೆ 10 ಮಾರ್ಕ್ಸಿಂದ ಸಂದರ್ಶನ ಇರ್ತೈತಿ. ನೀವು ಅಥವಾ ಮಿನಿಮಮ್ 5 ಮಾರ್ಕ್ಸ್ ಆದರೂ ತೊಗೋಬೇಕು. 5 ಮಾರ್ಕ್ಸ್ ತೊಗೊಂಡ್ರಿಪ್ಪ ಅಂತ ಹೇಳಿ ಅಂದ್ರೆ ನಿಮ್ಮದು ಸೆಲೆಕ್ಷನ್ ಆಗೋದ ಚಾನ್ಸಸ್ ಇರ್ತೈತಿ. ಮತ್ತು ಇದಕ್ಕೆ ಇದು ವಯೋಮಿತಿಯನ್ನು ನೀವು ನೋಡೋದಂತಂದ್ರೆ ಸಾಮಾನ್ಯ ವರ್ಗಕ್ಕೆ 40 ವರ್ಷ ಐತಿ. ಮತ್ತು ಪ್ರವರ್ಗ 2A 2B 3A 3Bಗೆ 43 ವರ್ಷ ಐತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಮಟ್ಟ ವಯೋಮಿತಿ ಸಡಿಲಿಕೆ ಇಟ್ಟಿದ್ದಾನೆ. ಮತ್ತು ಇದಕ್ಕೆ ನೋಡಿರಿ, ಚಲನ್ ತುಂಬಬೇಕು. ಚಲನ್ ಎಷ್ಟಪ್ಪ ಆಯ್ತಂದ್ರೆ 200 ರೂಪಾಯಿ ಚಲನ್ ಐತಿ. ಅದು ಯಾರಿಗಪ್ಪ ಅಂದ್ರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಮಾಜಿ ಸೈನಿಕ ಮತ್ತು ಇತರೆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು. ಮತ್ತು ಶುಲ್ಕ ಯಾರಿಗೆಲ್ಲಪ್ಪ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಮತ್ತು ಇದು ಕಂಪಲ್ಸರಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಆಫ್ಲೈನ್ ಇಲ್ಲ. ಮತ್ತು ನೀವೇನಾದರೂ 10th ಒಳಗೆ ಹೆಚ್ಚಿಗೆ ಸ್ಕೋರ್ ಮಾಡಿರಿ ಅಂದ್ರೆ ನಿಮ್ಗೆ ಇದು ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಮತ್ತು ಇದು ಯಾವುದೇ ರೀತಿಯಾದಂಥ ಕಾಂಟ್ರಾಕ್ಟ್ ಬೇಸ್ ಅಲ್ಲ, ಇದು ಗೌರ್ಮೆಂಟ್ ಜಾಬನ್ನು ಪರ್ಮನೆಂಟನ್ನು ಇರ್ತೈತಿ. ಇದಕ್ಕೆ ಹೋಗಿ ಎಲ್ಲರೂ ಅಪ್ಲೈ ಮಾಡಿ. ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಇದನ್ನು ಹೆಂಗೆ ಅಪ್ಲಿಕೇಶನ್ ಹಾಕೋದು ಅಂಥೇಳಿ ವೀಡಿಯೋ ತೊಗೊಂಬರ್ತಾನೆ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾವು ಮಾಡುವಂಥ ವೀಡಿಯೋಗಳು ನಿಮ್ಗೆ ಅತಿ ವೇಗವಾಗಿ ಬಂದು ತಲುಪ್ತಾವೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಉದ್ಯೋಗ ನಿರೀಕ್ಷೆಯಲ್ಲಿದ್ದರೆ ಅವ್ರಿಗೂ ನಮ್ಮ ಚಾನಲನ್ನು ಸಜೆಷನ್ ಮಾಡಿರಿ.